ನಮಸ್ತೆ ಎಲ್ರಿಗೂ. ಇವತ್ತು ನಾವು ಕೇರಳ ಶೈಲಿಯಲ್ಲಿ ಸರಳವಾಗಿ ಕಡಿಮೆ ಮಸಾಲೆ ಬಳಸ್ಕೊಂಡು ರುಚಿಯಾದ ಜೀಗುಜೆ ಉಪ್ಪುಕರಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕಾಗಿ ನಾನಿಲ್ಲಿ ಒಂದು ಮಧ್ಯಮ ಗಾತ್ರದ ಜೀಗುಜೆಯನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೇನೆ. ಜೀಗುಜೆಯನ್ನು ತುಂಬ ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೇಡಿ. ಈ ರೀತಿ ಕಟ್ ಮಾಡಿದರೆ ಜೀಗುಜೆ ಬೇಗ ಬೇಯೋದಕ್ಕೂ ಅನುಕೂಲವಾಗುತ್ತೆ. ಹಾಗೆ ಮಸಾಲೆಯನ್ನು ಚೆನ್ನಾಗಿ ಎಳ್ಕೊಂಡು ಕರಿನೂ ತುಂಬ ರುಚಿಯಾಗಿರ್ತದೆ. ಇನ್ನು ಕಟ್ ಮಾಡಿಟ್ಟಂತಹ ಜೀಗುಜೆಯನ್ನು ಬಾಣಲೆಗೆ ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಅರ್ಧ ಟೀ ಸ್ಪೂನ್ನಷ್ಟು ಕಲ್ಲುಪ್ಪು, ಅರಶಿನ ಪುಡಿ, ಒಗ್ಗರಣೆ ಸೊಪ್ಪು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ನೋಡಿ ಇಷ್ಟು ನೀರು ಸಾಕು. ಒಂದೇ ಸಲ ಜಾಸ್ತಿ ನೀರು ಹಾಕಿ ಬೇಯಿಸಿದ ಬಳಿಕ ಆ ನೀರನ್ನು ಬಿಸಾಡೋದಕ್ಕಿಂತ ನೋಡಿಕೊಂಡು ನೀರು ಕಮ್ಮಿ ಆದರೆ ಬೇಯಿಸುವಾಗ ಲೈಟ್ ಬಿಸಿ ನೀರನ್ನು ಹಾಕಿ ಬೇಯಿಸಿದರೆ ಸಾಕು. ಜೀಗುಜೆ ತುಂಬ ಬೆಂದು ಒಡೆಯದಾಗೆ ನೋಡ್ಕೊಳ್ಳಿ. ಒಂದು ಮುಕ್ಕಾಲು ಭಾಗದಷ್ಟು ಬೆಂದರೆ ಸಾಕು. ಯಾಕಂದರೆ ನಾವು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಜೀಗುಜೆಯನ್ನು ಸೇರಿಸಿ ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ತೇವೆ. ಹಾಗಾಗಿ ಜೀಗುಜೆ ಒಂದು ಮುಕ್ಕಾಲು ಭಾಗದಷ್ಟು ಬೆಂದರೆ ಸಾಕು. ಇನ್ನು ಮಸಾಲೆ ಮಾಡ್ಕೊಳ್ಳಿಕ್ಕೆ 6 ಉದ್ದ ಮೆಣಸನ್ನು ತಗೊಂಡಿದ್ದೇನೆ. ಇದನ್ನು ಪುಡಿ ಮಾಡ್ಕೊಳ್ಳೋಣ. ಈ ರೀತಿ ಪುಡಿ ಮಾಡಿಟ್ಕೊಳ್ಳಿ. ಇನ್ನು ನೀರುಳ್ಳಿಯನ್ನು ಜಜ್ಜಿ ತೆಗಿಬೇಕು. ನಾನಿಲ್ಲಿ ಒಂದು ದೊಡ್ಡ ನೀರುಳ್ಳಿಯನ್ನು ಬಳಸ್ಕೊಂಡಿದ್ದೇನೆ. ನೀರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಇದಕ್ಕೆ ರುಚಿ ಜಾಸ್ತಿ. ಹಾಗೆ ನಿಮ್ಮ ಹತ್ರ ಸಾಂಬಾರು ನೀರುಳ್ಳಿ ಇದ್ದರೆ ಅದನ್ನು ಬಳಸ್ಕೊಳ್ಳಿ, ಅದು ಇನ್ನೂ ಜಾಸ್ತಿ ರುಚಿ ಕೊಡ್ತದೆ. ಜಜ್ಜಿದ ನೀರುಳ್ಳಿಯನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳಿ. ಮೆಣಸು ಹಾಗೂ ನೀರುಳ್ಳಿಯನ್ನು ಒಂದೇ ಪಾತ್ರೆಯಲ್ಲಿ ಹಾಕ್ಕೊಳ್ಬೇಡಿ. ಉಳಿದಿರುವ ನೀರುಳ್ಳಿ ಹಾಗೆ ಚಿಕ್ಕ ತುಂಡು ಶುಂಠಿ, 6 ಎಸಳು ಬೆಳ್ಳುಳ್ಳಿ ಸೇರಿಸಿ ಪುಡಿ ಮಾಡ್ಕೊಳ್ಳೋಣ. ಈಗ ಜೀಗುಜೆ ಬೆಂದಿದೆ ಅಂತ ನೋಡ್ಕೊಳ್ಳೋಣ. ಇದೀಗ ಮುಕ್ಕಾಲು ಭಾಗದಷ್ಟು ಬೆಂದಿದೆ. ಬೆಂಕಿಯನ್ನು ಆಫ್ ಮಾಡ್ಕೊಳ್ಳೋಣ. ಇನ್ನು ಮಸಾಲೆ ಫ್ರೈ ಮಾಡ್ಕೊಳ್ಳಿಕ್ಕೆ ಬಾಣಲೆಗೆ ಎಣ್ಣೆಯನ್ನು ಹಾಕಿ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆಯನ್ನು ಹಾಕಿ ಸಿಡಿಸ್ಕೊಳ್ಳಿ. ಸಾಸಿವೆ ಸಿಡಿದ ಮೇಲೆ ಬೆಂಕಿಯನ್ನು ಲೋ ಫ್ಲೇಮ್ನಲ್ಲಿಟ್ಟು ಒಗ್ಗರಣೆ ಸೊಪ್ಪನ್ನು ಹಾಕಿ ಜಜ್ಜಿ ಇಟ್ಟ ನೀರುಳ್ಳಿ, ಬೆಳ್ಳುಳ್ಳಿ ಹಾಗೂ ಶುಂಠಿಯನ್ನು ಹಾಕಿ ಒಂದು 10 ನಿಮಿಷ ಇದನ್ನು ಮಿಕ್ಸ್ ಮಾಡಿದ ಮೇಲೆ ಒಂದು ಅರ್ಧ ಟೊಮೆಟೊವನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಈ ಟೊಮೆಟೊ ಹಾಗೂ ನೀರುಳ್ಳಿಯಿಂದ ಬಿಟ್ಟಿರುವ ನೀರೆಲ್ಲ ಡ್ರೈ ಆಗಬೇಕು. ಬೆಂಕಿಯನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಡ್ರೈ ಮಾಡಿ ತೆಗಿಬೇಕು. ಈಗ ಇದರಲ್ಲಿರುವ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ. ಈ ರೀತಿ ತಳ ಬಿಟ್ಟು ಬಂದ ಮೇಲೆ ಇದಕ್ಕೆ ನಾವು ಕ್ರಷ್ ಮಾಡಿಟ್ಟಂತಹ ಮೆಣಸನ್ನು ಹಾಕ್ಕೊಳ್ಳೋಣ. ಮೆಣಸಿನ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ, ಅರ್ಧ ಟೀ ಸ್ಪೂನ್ನಷ್ಟು ಮೆಣಸಿನ ಪುಡಿ ಹಾಕಿ ಒಂದ್ಸಲ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇನ್ನು ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳೋಣ. ಇನ್ನು ಬೇಯಿಸಿಟ್ಟ ಜೀಗುಜೆಯನ್ನು ಹಾಕ್ಕೊಳ್ಳೋಣ. ಈ ರೀತಿ ಜೀಗುಜೆ ಹದವಾಗಿ ಬೆಂದಿದ್ರೆ ಇದನ್ನು ಮಿಕ್ಸ್ ಮಾಡುವಾಗ ಅದು ಪುಡಿ ಆಗೋದಿಲ್ಲ. ಈ ರೀತಿ ಮಿಕ್ಸ್ ಮಾಡುವಾಗ ಇದು ಬಿಡಿ ಬಿಡಿಯಾಗಿರಬೇಕು. ಇನ್ನು ಬೆಂಕಿಯನ್ನು ಲೋ ಫ್ಲೇಮ್ನಲ್ಲಿಟ್ಟು ಒಂದು 10 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ನಿಮಗೆ ಆಯಿಲನ್ನು ಬೇಕಾದರೆ ಸೇರಿಸಿ ಆಯಿಲಲ್ಲೇ ಇದನ್ನು ಫ್ರೈ ಮಾಡಿ ತೆಗಿಬೋದು. ನಾನು ಸ್ವಲ್ಪ 1-2 ಟೇಬಲ್ ಸ್ಪೂನ್ನಷ್ಟು ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ತೆಗಿತಾ ಇದ್ದೇನೆ. ಕೊನೆಗೆ ಬೇಕಾದರೆ ಸ್ವಲ್ಪ ಮೇಲಿಂದ ಎಣ್ಣೆಯನ್ನು ಹಾಕಿ ಒಗ್ಗರಣೆ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನು ಮುಚ್ಚಿ ಇಟ್ಟು ಮತ್ತೆ ಸರ್ವ್ ಮಾಡಿದರೆ ತುಂಬ ರುಚಿಯಾಗಿರ್ತದೆ. ಈಗ ರುಚಿಯಾದ ಜೀಗುಜೆ ಉಪ್ಪುಕರಿ ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ಗಟ್ಟಿ ಮೊಸರನ್ನು ಹಾಕಿ ಸ್ವಲ್ಪ ಉಪ್ಪುಕರಿ ಹಾಕಿ ತಿಂದರೆ ತುಂಬ ರುಚಿ ಇರ್ತದೆ. ಅದೇ ರೀತಿ ಬಿಸಿ ಗಂಜಿ ಜೊತೆನೂ ಇದನ್ನು ಹಾಕ್ಕೊಂಡು ತಿನ್ಬೋದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.